ಶ್ರೀ ಸೇವಾಲಾಲ್ ಮರಿಯಮ್ಮ ದೇವಸ್ಥಾನ ಭಾರತ್ ಕಾಲೋನಿ 9ನೇ ಕ್ರಾಸ್. ಇಲ್ಲಿ ಎಲ್ಲ ಮಾಲಾಧಾರಿಗಳು ಹಾಗೂ ಸಕಲ ಭಕ್ತಾದಿಗಳು ಭಾರತ್ ಕಾಲೋನಿ 2:30 ಇಲ್ಲಿದ್ದ ಸೇವಾಲಾಲ್ ನ್ಯಾಮತಿಯಲ್ಲಿರುವ ಪಾವಗಡದಲ್ಲಿ ನೆರವೇರಿಸುವುದು ಸೇವಾಲಾಲ್ ಜಯಂತಿ ಸೌಳಂಗದಲ್ಲಿ 13 ಮತ್ತು 14, 15ನೇ ತಾರೀಕಿನಲ್ಲಿ ನಡೆಯಲಿರುವ ಸೇವಾಲಾಲ್ ಜಯಂತಿ ಅಂಗವಾಗಿ ಭಾರತ್ ಕಾಲೋನಿ 9ನೇ ಕ್ರಾಸ್ದಿಂದ ಎಲ್ಲ ಮಾಲಾಧಾರಿಗಳು ಪಾದಯಾತ್ರೆ ಮುಖಾಂತರ ಸೇವಾಲಾಲ್ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಲಿದ್ದಾರೆ. ಅದರಂತೆ ಇಲ್ಲಿ ಸಕಲ ಭಕ್ತಾದಿಗಳು ಎಲ್ಲ ಸಾರ್ವಜನಿಕರಿಗೂ ಸಮಾಜದ ಎಲ್ಲ ಮುಖಂಡರುಗಳಿಗೂ ಎಲ್ಲರಿಗೂ ಸೇವಾಲಾಲ್ ಮರಿಯಮ್ಮ ದೇವಿ ಒಳ್ಳೇದ್ ಮಾಡ್ಲಿ ಅಂತೇಳಿ ಸಮಾಜದ ಪರವಾಗಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. 5 ದಿವಸ ಮಾಲೆ ಹಾಕಿದ್ದಾರೆ. ಇಲ್ಲಿ 5 ದಿವಸದಿಂದ ಬೆಳಿಗ್ಗೆ 6 ಗಂಟೆಯಿಂದ ಹೋಮ ಮತ್ತು ಸಾಯಂಕಾಲ 6ರಿಂದ 7 ಗಂಟೆ ತನಕ ಹೋಮ, ದಿನನಿತ್ಯದ ಹೋಮ ನಡೀತಾ ಇದೆ. 5 ದಿವಸದಿಂದನೂ ಹೋಮ, ಭಜನೆ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ. ಆದ್ರಿಂದ ಎಲ್ಲಾ ಸಮಾಜ ಬಾಂಧವರು ಎಲ್ಲರೂ ಸಹಕಾರ ಮಾಡ್ತಾರೆ. ಮುಂದೂ ಕೂಡ ಇದೇ ರೀತಿಯಲ್ಲಿ ಲಕ್ಷಾಂತರ ಜನ ಸೇರಿ 3 ರಿಂದ 4 ಲಕ್ಷ ಜನ ಸೇರ್ತಾ ಇದೆ. ತುರುಣಗೊಪ್ಪದಲ್ಲಿ ಇತಿಹಾಸದ ಕಾರ್ಯಕ್ರಮ, ಸಮಾಜದ ಎಲ್ಲಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ತಮ್ಮ ಮೂಲಕ ಯಶಸ್ವಿ ಸಹಕಾರ ತಮ್ಮಲ್ಲಿ ಕೇಳ್ತೀನಿ. ಎನ್ ವೆಂಕಟೇಶ್ ನಾಯ್ಕ್, ಸೇವಾಲಾಲ್ ದೇವಸ್ಥಾನದ ಕಾರ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿ. ಇದು 5 ದಿನದಿಂದ ಕಾರ್ಯಕ್ರಮ ಇರೋದು. ನಾವು ಇವತ್ತು 2:30ಗೆ ಇಲ್ಲಿಂದ ಹೊರಡ್ತೀವಿ. ಸೌಳಂಗದಿಂದ ಪಾದಯಾತ್ರೆ ಮಾಡ್ತೀವಿ ಅಂತ ಅಲ್ಲೇ ದಾಸೋಹ ವ್ಯವಸ್ಥೆ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಅಲ್ಲೇ ಇರುತ್ತೆ. ಅದಕ್ಕೆ ನಾವು ಭಾಗಿಯಾಗಿ ಎಲ್ಲರೂ ಸಹಕಾರ ಮಾಡ್ತೀವಿ. ತಾಂಡಾ ನಿಗಮದಿಂದ ಊಟದ ವ್ಯವಸ್ಥೆ ಎಲ್ಲರೂ ತಾಂಡಾ ಅಭಿವೃದ್ಧಿ ನಿಗಮದಿಂದ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಇಲ್ಲೊಂದು ಟಿಫನ್ ಮಾಡ್ಕೊಂಡು ನಾವ್ ಇಲ್ಲಿಂದ 2:30ಗೆ ಹೊಂಡ್ತೀವಿ. ಇಲ್ಲಿಂದ ಇಲ್ಲಿ ಬಾರ್ಕಣಿ ದೇವಸ್ಥಾನದಿಂದ RMC ರೋಡ್ ಆಂಜನೇಯ ಗುಡಿಯಿಂದ ಬಲೋರ್ದಾಗ ಹೋಗಿ ಅಲ್ಲಿ ಸೌಳಂಗದಿಂದ ನಾವು ಪಾದಯಾತ್ರೆ ಮಾಡ್ತೀವಿ. ದಾವಣಗೆರೆಲ್ಲ ಇಲ್ಲಿ ಮನಿಗೆಲ್ಲ ಪಾದಯಾತ್ರೆ ಮಾಡಿವಿ. ಅಲ್ಲಿಂದ ಪಾದಯಾತ್ರೆ ಮಾಡ್ತೀವಿ. ತಿಮ್ಮೇಶ್ ನಾಯ್ಕ್ ಅಂತೀವಿ. ಪಾದಯಾತ್ರೆ ಒಳಗಡೆ ಟೋಟಲ್ ಎಷ್ಟು ಜನ ಈಗ 30 ಜನ ಅದೀವಿ. 30 ಜನ ಮಾಲೆ ಯಾವ ರೀತಿ ಹಾಕ್ತೀರಾ? ಏನಿದೆ ಕಟ್ಟುನಿಟ್ಟು ಕ್ರಮ? ಕಟ್ಟುನಿಟ್ಟು ಕ್ರಮ ಇದೆ. ನಾವು ಹೆಣ್ಮಕ್ಳು ಮಾಡಿದ ಅಡಿಗೆಯನ್ನು ಮುಟ್ಟಲ್ಲ. ನಾವೇ ಗಣಮಕ್ಳು ಮಾಡ್ಕೊಂಡು ಮಾಲಾಧಾರಿ ಮಾಡ್ಕೊಂಡು ಅದನ್ನೇ ಮಾಡೋದು, ಸ್ವೀಕಾರ ಮಾಡೋದು. ಈಗ 5 ದಿನದಿಂದ 5 ದಿವಸ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆ ಒಳಗೆ ಸ್ನಾನ ಮಾಡ್ಕೊಂಡು 5:30 ಸ್ಟಾರ್ಟ್ ಮಾಡಿದ್ರೆ 6:30 ಒಳಗೆ ಹೋಮ ಹಾಕ್ತೀವಿ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಸಾಯಂಕಾಲ